ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿಗೆ ಅಂದರೆ ಹತ್ತತ್ರ 1 ವರ್ಷ ಆಯಿತು ಈ ಒಂದು ಯೂಟ್ಯೂಬ್ ಜರ್ನಿ ಆರಂಭ ಆಗಿದ್ದು. ಸೊ ಈ ಒಂದು ವರ್ಷದಲ್ಲಿ ಏನೆಲ್ಲ ಅನುಭವಗಳಾದವು, ಎಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇದರಿಂದ ನಾನು ಏನು ಪಾಠ ಕಲ್ತಿದ್ದೀನಿ, ಮತ್ತು ನಾನು ಏನು ತಪ್ಪು ಮಾಡಿದ್ದೀನಿ, ಸೊ ಆಡಿಯನ್ಸ್ ಒಂದು ನಮಗೆ ರಿಪ್ಲೈ ಯಾವ ಥರ ಕೊಡ್ತಾರೆ, ಜನರ ಒಂದು ಪ್ರತಿಕ್ರಿಯೆ ಏನಿದೆ, ಸೊ ನಮ್ಮಲ್ಲಿ ಅಂದರೆ ನಮ್ಮ ಊರು ಅಥವಾ ನಮ್ಮ ತಾಲೂಕಿನಲ್ಲಿ ನಮ್ಮ ಜನ ನಮ್ಮನ್ನು ನೋಡುವಂತಹ ರೀತಿ ಯಾವ ಥರ ಇರುತ್ತೆ, ಸೊ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನನಗೆ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸು. ಸೊ ಬಿಗಿನರ್ಸ್ ಯಾರಿದ್ದೀರಾ, ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಒಂದು ಕೆಲವೊಂದಿಷ್ಟು ಟಿಪ್ಸ್ನ ಸಾಧ್ಯವಾದರೆ ಫಾಲೋ ಮಾಡಿ. ಇದರಿಂದ ನಿಮ್ಮ ಚಾನಲ್ ಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನನಗಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ, ರಿಯಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಹೊಸದಾಗಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ನೀವು ನೋಡುವಂಥ ಒಂದು ವ್ಯೂಸ್ ಪ್ರತಿಯೊಂದು ಸಹ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹತ್ರ 1 ವರ್ಷದ ಮೇಲೆ 2 ತಿಂಗಳು ಆಗ್ತಾ ಬಂತು ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು. ಸೊ ಆರಂಭದಿಂದಲೂ ಯೂಟ್ಯೂಬ್ ಅಂದರೆ ಏನು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ಆರಂಭದಿಂದ ನನಗೂ ಆಗಿರ್ತಕ್ಕಂಥ ಅದೇ ಎಕ್ಸ್ಪೀರಿಯನ್ಸು. ಸುಮ್ಮನೆ ಕಾಟಾಚಾರಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಜಸ್ಟ್ ನಮ್ಗೆ ಗೊತ್ತಿರ್ತಕ್ಕಂಥ ಸ್ಕಿಲ್ಸ್ನ ಜಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಅದನ್ನು ಯಾವ ಥರ ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡ್ತಕ್ಕಂಥ ವಿಧಾನಗಳೇನು, ಏನು ಅದರ ಗಂಧ ಗಾಳಿ ಏನು ಗೊತ್ತಿರಲಿಲ್ಲ ಆರಂಭದಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿ, ಬೇಕಾದ್ರೆ ನನ್ನ ಒಂದು ಪ್ರೊಫೈಲ್ಗೆ ಹೋಗಿ ನೋಡಿ. ಬೇಕಾದ್ರೆ ಫಸ್ಟ್ ವಿಡಿಯೋಸ್ಗೂ ಈಗಿರ್ತಕ್ಕಂಥ ವಿಡಿಯೋಸ್ಗೂ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಒಂದು ಎಷ್ಟು ಬದಲಾವಣೆ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹುಟ್ಟಿದ ತಕ್ಷಣ ಇದೇಳಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಸೊ ಹಂತವಾಗಿ ನಾವು ಬೆಳಿಬೇಕಾಗುತ್ತೆ. ಸೊ ಇದು ಯೂಟ್ಯೂಬಲ್ಲೂ ಅಷ್ಟೇ. ಪ್ರತಿಯೊಂದು ಸ್ಟೆಪ್ನ ನಾವು ಇಲ್ಲಿ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರತಿಯೊಂದು ಸ್ಟೆಪ್ಪು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಈ ಒಂದು ಜರ್ನಿಯಲ್ಲಿ ಇದು ನಿಂತ ನೀರಾಗಬಾರ್ದು. ಯಾವತ್ತೇ ಆಗಲಿ ಯೂಟ್ಯೂಬ್ ಅನ್ನೋದು ನಿಂತ ನೀರಾಗಬಾರ್ದು, ಸದಾ ಹರಿತಾನೆ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಇರೋ ತನಕ ಯೂಟ್ಯೂಬ್ ಅನ್ನೋದು ಒಂದು ಸಲ ನಾವು ಆರಂಭ ಮಾಡಿದ್ಮೇಲೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟ ಬರಲಿ, ಪ್ರಯತ್ನ ಅನ್ನೋದು 100% ಇಲ್ಲಿ ಇರಬೇಕಾಗುತ್ತೆ. ನಮ್ಮ ಕಾಂಟ್ರಿಬ್ಯೂಷನ್ ಅನ್ನೋದು 100% ಇಲ್ಲಿ ಇರಬೇಕಾಗುತ್ತೆ. ಸೊ ಆರಂಭದಿಂದಲೂ ನಾನು ಈ ಒಂದು ವಿಡಿಯೋಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಆರಂಭದಿಂದಲೂ ಅಷ್ಟೇ ಸಾಕಷ್ಟು ಎಫರ್ಟ್ ಆಗ್ತಾ ಇದ್ದೀನಿ, ಸಾಕಷ್ಟು ಸಮಯವನ್ನು ನಾನು ಇಲ್ಲಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದ್ರೆ ವೇಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬಾರ್ದು, ಅದನ್ನ ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೋದು. ಸಾಕಷ್ಟು ಒಂದು ವಿಡಿಯೋ ಮಾಡಬೇಕಾದ್ರೆ ಮಿನಿಮಮ್ 1 ರಿಂದ 2 ಅವರ್ ಇಲ್ಲಿ ನಾವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಕೆಲವರು 1 ದಿನ ತಗೊಳ್ತಾರೆ, ಅರ್ಧ ದಿನ ತಗೊಳ್ತಾರೆ, ಸಾಕಷ್ಟು ಲಾಂಗ್ ವಿಡಿಯೋಸ್ ಮಾಡುವಂಥವ್ರು. ಸೊ ಇಲ್ಲಿ ಪ್ರತಿಯೊಬ್ಬರು ತನ್ನದೇ ಆದ ಒಂದು ಶ್ರಮತೆ ಇದೆ, ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಅದಕ್ಕೆ ತಕ್ಕಂತೆ ಒಂದು ಪ್ರತಿಫಲ ಒಂದು ಸಿಗ್ತಾ ಇದೆ. ಇವತ್ತು ಸಾಕಷ್ಟು ಜನರಿಗೆ ಯೂಟ್ಯೂಬ್ ಅಲ್ಲಿ ಅತಿ ವೇಗವಾಗಿ ಬೆಳೆಯುವಂಥವ್ರು ಇದ್ದಾರೆ, ಅಂದ್ರೆ ಲೇಟ್ ಆಗಿ ಬೆಳೆಯುವಂಥವ್ರು ಇದ್ದಾರೆ, ನಿಧಾನವಾಗಿ ಬೆಳೆಯುವಂಥವ್ರು ಇದ್ದಾರೆ. ಸೊ ಇಲ್ಲಿ 3 ಕ್ಯಾಟಗರಿಯಲ್ಲಿ ಬೆಳೆಯುವಂಥವರು ಸಾಕಷ್ಟು ಜನರು ಇದ್ದಾರೆ. ಸೊ ನಾವು ಅಷ್ಟೇ. ಸೊ ನಿಧಾನವಾಗಿ ಬೆಳಿಬೇಕಾಗುತ್ತೆ. ಆತುರದ ಒಂದು ನಿರ್ಧಾರ, ಆತುರವಾಗಿ ಬೆಳಿಬೇಕನ್ನೋದು ಅದು ನಮ್ಮ ಒಂದು ಮೂರ್ಖತನ ಅಂತ ಹೇಳ್ಬೋದು. ಯಾಕಂದ್ರೆ ಆತುರವಾಗಿ ಬೆಳಿಬೇಕಾದ್ರೆ ಒಂದು ಕಂಟೆಂಟ್ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಒಂದು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಅನ್ನೋದು ಇರ್ತವೆ. ಅದರಲ್ಲಿ ಒಂದು ಅಂದ್ರೆ ಜನರನ್ನ ಮರಳು ಮಾಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ಕೆಟ್ಟ ದಾರಿ ಇಡುವಂತ ಇರ್ಬೋದು. ಸೊ ಈ ತರದ ಒಂದು ಆಕ್ಟಿವಿಟೀಸ್ ಇರ್ತವೆ. ಸೊ ಆ ತರದ್ದು ನಾವು ಪ್ರಮೋಟ್ ಮಾಡೋದು ಬೇಡ, ಆ ತರದ ವಿಡಿಯೋಸ್ ನಾವು ಮಾಡೋದು ಬೇಡ. ಸೊ ನಿಧಾನ ಆದ್ರೂ ಪರವಾಗಿಲ್ಲ, ಜನಕ್ಕೆ ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಸಾಕಷ್ಟು ಪರ್ಮನೆಂಟ್ ಸಬ್ಸ್ಕ್ರೈಬರ್ಸ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಜಸ್ಟ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡುವಂಥವ್ರು ಬೇಡ, ಪರ್ಮನೆಂಟ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಬೇಕು. ಸೊ ನಮ್ಮ ವಿಡಿಯೋಸ್ಗೆ ಕಾತ್ಕೊಂಡಿರಬೇಕು. ಆ ರೀತಿಯ ಒಂದು ಹೆಸರನ್ನು ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಯೂಟ್ಯೂಬ್ ಅಂತ ಬಂದಾಗ ಪ್ರತಿಯೊಬ್ಬರು ತನ್ನದೇ ಆದ ಒಂದು ಸ್ಕಿಲ್ನ ಇಲ್ಲಿ ತೋರಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ತನ್ನದೇ ಆದ ಒಂದು ಸ್ಕಿಲ್ನ ನಾನು ತಿಳಿಸ್ಕೊಡ್ಬೇಕು, ಸಾಕಷ್ಟು ಜನರ ಜೊತೆ ನಾನು ಬೆರಿಬೇಕು ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಬಟ್ ಅದನ್ನ ಯಾವ ತರ ತಿಳಿಸ್ಕೊಡೋದು? ಸೊ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಯಾಕಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ಒಂದು ಎಜುಕೇಶನ್, ಪ್ರಾಪರ್ ಎಜುಕೇಶನ್ ಅನ್ನೋದು ಬೇಕಿಲ್ಲ, ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಅನ್ನೋದು ಬೇಕಿಲ್ಲ. ಬಟ್ ಆರಂಭದಲ್ಲಿ ಇವೆಲ್ಲವೂ ಸಹ ನಡೆಯುತ್ತೆ. ಸೊ ಹಂತವಾಗಿ ಡೆವಲಪ್ ಆಗ್ತಾ ಚಾನಲ್ ಬೆಳೀತಾ ಸೊ ಚಾನಲ್ಗೆ, ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ಇಲ್ಲಿ ಅಪ್ಗ್ರೇಡ್ ಆಗ್ತಾ ಇರಬೇಕಾಗುತ್ತೆ. ನಾವು ಸಹ ಒಂದಷ್ಟು ಬದಲಾವಣೆಗಳನ್ನ ಇಲ್ಲಿ ಮಾಡ್ಕೊಳ್ತಾ ಬೇಕಾಗುತ್ತೆ. ಸೊ ಇದರಿಂದ ಚಾನಲ್ ಒಂದು ರೇಂಜ್ಗೆ ಬೆಳೆಯೋದ್ರ ಜೊತೆಗೆ ಜನರ ನಿರ್ದಿಷ್ಟವಾದ ಒಂದು ಸಬ್ಸ್ಕ್ರಿಪ್ಷನ್, ನಿರ್ದಿಷ್ಟವಾದ ಒಂದು ಸಮುದಾಯವನ್ನು ನಾವು ಇಲ್ಲಿ ಗುರುತಿಸ್ಕೊಳ್ಬಹುದು. ಇದರಿಂದ ಹೆಚ್ಚಿನ ಜನರಿಗೆ ನಾವು ತಿಳಿಸ್ಕೊಳ್ಳುವಂತ ಒಂದು ಉಪಯುಕ್ತವಾದ ಮಾಹಿತಿಯನ್ನ ಹೆಚ್ಚಿನ ಜನರಿಗೆ ತಲುಪಿಸುವಂತ ಒಂದು ಉಪಯುಕ್ತವಾದ ಕೆಲಸಕ್ಕೆ ನಾವು ಇಲ್ಲಿ ಕೈ ಹಾಕಬಹುದು. ಸೊ ಈ 1 ವರ್ಷದ ಜರ್ನಿಯಲ್ಲಿ ಏನೆಲ್ಲ ಆಯ್ತು, ಸಾಕಷ್ಟು ಬದಲಾವಣೆಗಳು ನಾವು ಇಲ್ಲಿ ನೋಡ್ಕೊಳ್ತಾ ಬರ್ಬೋದು. ಯಾಕಂದ್ರೆ ಆರಂಭದ ದಿನಗಳಲ್ಲಿ ಕಾಪಿ ರೈಟ್ಸ್ ಬರ್ತಕ್ಕಂಥದ್ದು ಇರ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಫೋಟೋಸ್ ಎಲ್ಲಿ ತಗೋಬೇಕು, ವಿಡಿಯೋಸ್ ಎಲ್ಲಿ ತಗೋಬೇಕು, ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಸೊ ಇದೆಲ್ಲ ಹಾಕೋದ್ರಿಂದ ಕಾಪಿ ರೈಟ್ಸ್ ಕೆಲವೊಂದು ಬರುತ್ತೆ, ಕೆಲವೊಂದಿಗೆ ಬರೋದಿಲ್ಲ, ಸ್ಟ್ರೈಕ್ ಆಗಿರ್ಬೋದು. ಸೊ ಈ ತರದ್ದೆಲ್ಲ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸೊ ಕಲಿಬೇಕು, ನಾವೇನ್ ತಪ್ಪು ಮಾಡಿದ್ವಿ. ಎಸ್, ಕಾಪಿ ರೈಟ್ ಬಂದಿದೆ, ಕಾಪಿ ರೈಟ್ ರಿಮೂವ್ ಮಾಡೋದು ಹೇಗೆ? ಸೊ ಇವೆಲ್ಲ ತಿಳ್ಕೊಬೇಕು. ಯೂಟ್ಯೂಬ್ ಅಲ್ಲಿ ಪ್ರತಿಯೊಬ್ಬರು ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಪರಭಾಷೆಗಳಲ್ಲಿ ಇರ್ತಕ್ಕಂಥ ಒಂದು ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟು, ಬಟ್ ನಮ್ಮ ಭಾಷೆಯಲ್ಲಿ ತೀರಾ ಕಡಿಮೆ ಅನ್ನೋದು ನನ್ನ ಭಾವನೆ. ಸೊ ಸಾಕಷ್ಟು ಜನ ಈ ಒಂದು ಮಾತನ್ನ ಹೇಳಿದ್ದಾರೆ. ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕನ್ನಡಿಗರಾಗಿ ಒಳ್ಳೊಳ್ಳೆ ಕಂಟೆಂಟ್ಸ್ ನ ತಗೊಂಡ್ಬರ್ತಾ ಇದ್ದಾರೆ, ಸಪೋರ್ಟ್ ಮಾಡಿ. ಎಲ್ರಿಗೂ ಸಹ ಎಲ್ಲರೂ ಬೆಳಿಬೇಕು. ಇನ್ನೊಂದು ಬಿಗಿನರ್ಸ್ ಇಲ್ಲಿ ಒಂದು ಟಿಪ್ಸ್ ಏನಪ್ಪಾ ಅಂದ್ರೆ, ಆರಂಭದಲ್ಲೇ ನೀವು ಅತಿ ಹೆಚ್ಚಿನ ಒಂದು ಬಂಡವಾಳವನ್ನ ಇದ್ರ ಮೇಲೆ ಹೂಡಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ.
ನಿಮ್ಮ ಒಂದು ಶ್ರಮತೆ ಇರಲಿ, ಹಾರ್ಡ್ ವರ್ಕ್ ಇರಲಿ, ಸ್ಕ್ರಿಪ್ಟ್ ಇರಲಿ, ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ, ಒಂದು ಒಳ್ಳೊಳ್ಳೆ ಕಂಟೆಂಟ್ನ ನೀವು ಇಲ್ಲಿ ತೊಗೊಂಡ್ಬರ್ಬೇಕಾಗುತ್ತೆ. ಆ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ನಿಮ್ಮದೇ ಆದ ಒಂದು ರಿಹರ್ಸಲ್ ಇರಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಮಾತನಾಡ್ತಕ್ಕಂಥ ಭಾಷೆ ಮೇಲೆ ಇರ್ತಾ ಇರಬೇಕಾಗುತ್ತೆ. ಯಾಕಂದರೆ ನಾವು ಮಾತನಾಡ್ತಕ್ಕಂಥದ್ದು ಜಸ್ಟ್ ಇವತ್ತು ಒಬ್ಬರು ಇಬ್ಬರು ವ್ಯೂಸ್ ನೋಡ್ಬೋದು, ಅದು ಮುಂದಿನ ದಿನಗಳಲ್ಲಿ 1000 ಆಗ್ಬೋದು, 1000 ಲಕ್ಷ ಆಗ್ಬೋದು, ಲಕ್ಷ ಕೋಟಿನೂ ಆಗ್ಬೋದು. ಸೊ ಆ ಒಂದು ಕಾರಣಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡೋಕ್ಕೆ ಮುಂಚೆ ಒಂದು ರೀತಿ ಚೆಕ್ ಮಾಡ್ಕೊಳ್ಳಿ, ನಾವು ಅಪ್ಲೋಡ್ ಮಾಡ್ತಕ್ಕಂಥ ಕಂಟೆಂಟ್ ಚೆನ್ನಾಗಿದೆಯಾ, ಕ್ಲಾರಿಟಿ ಇದೆಯಾ, ಓಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಅದು ಒಂದಲ್ಲ ಒಂದು ದಿನ ಪ್ರತಿಕ್ರಿಯೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಾವು ಬೆಳೆದು ಬಿಡಬೇಕು ಅನ್ನೋದು ತಪ್ಪಾಗುತ್ತೆ. ಸೊ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದುವರೆಗೂ ಹತ್ತತ್ರ ಒಂದು 420 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಒಂದು ಮಿಸ್ಟೇಕ್ ಇಲ್ಲ ನಾನು ಮಾಡಿರ್ತಕ್ಕಂಥದ್ದು, ಪದೇ ಪದೇ ಹೇಳ್ತಾ ಇದ್ದೀನಿ. ಮೈಕನ್ನು ಬಳಕೆ ಮಾಡ್ಕೋತಾ ಇಲ್ಲ, ಮೈಕನ್ನು ಬಳಕೆ ಮಾಡದೆ ವಿಡಿಯೋ ಮಾಡಿರ್ತಕ್ಕಂಥದ್ದು ಇದು ನಾನು ಮಾಡಿರ್ತಕ್ಕಂಥ ಒಂದು ಮೇಜರ್ ಮಿಸ್ಟೇಕು. ನೀವೇನೇ ಮಾಡಿ ಆರಂಭದಲ್ಲೇ ಅಷ್ಟೇ ಒಂದು ರೀತಿಯ ಒಂದು ನಿಮಗೆ ಒಂದು ಐಫೋನ್ ಇಲ್ಲಾಂದ್ರೂ ಪರವಾಗಿಲ್ಲ, ಕ್ಯಾಮ್ರಾ ಇಲ್ಲಾಂದ್ರೂ ಪರವಾಗಿಲ್ಲ, ನಿಮ್ಮ ಮೊಬೈಲಲ್ಲೇ ಇರ್ತಕ್ಕಂಥ ನಿಮ್ಮ ಮೊಬೈಲಲ್ಲೇ ವೀಡಿಯೋಸ್ನ ಮಾಡಿ. ಬಟ್ ಮೈಕನ್ನು ಬಳಕೆ ಮಾಡ್ಕೊಳ್ಳಿ. ಮೈಕ್ ಯಾವಾಗ ಯಾಕೆ ಬಳಕೆ ಮಾಡ್ಕೋಬೇಕನ್ನೋದಾದ್ರೆ ಸ್ಪಷ್ಟತೆ ಇರುತ್ತೆ, ಮೈಕಲ್ಲಿ ಮಾತಾಡ್ತಕ್ಕಂಥ ಭಾಷೆ ಚೆನ್ನಾಗಿ ಗ್ರಹಿಕೆಯನ್ನು ಮಾಡ್ಕೊಳ್ಳುತ್ತೆ. ಇದರಿಂದ ಒಂದು ಆಡಿಯನ್ಸ್ಗೆ ಕೇಳಿಸಿಕೊಳ್ಳುವಂಥ ಒಂದು ಪೇಷನ್ಸ್ ಚೆನ್ನಾಗಿರುತ್ತೆ. ಯಾಕಂದರೆ ಕರ್ಕಶ ಧ್ವನಿ ಯಾವಾಗ ಕೇಳಿಸುತ್ತೋ ಅವಾಗ ಆ ಒಂದು ವಿಡಿಯೋನ ಸ್ಕಿಪ್ ಮಾಡ್ತಾರೆ, ಆ ವಿಡಿಯೋನ ಮೂವ್ ಮಾಡಿಬಿಡ್ತಾರೆ. ಸೊ ಧ್ವನಿ ಕೇಳೋದಕ್ಕೆ ಚೆನ್ನಾಗಿದ್ದರೆ ಆಟೋಮೆಟಿಕ್ಲಿ ಆ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ತಾರೆ. ಸೊ ಫಸ್ಟ್ ಬಿಗಿನರ್ಸ್ ಯಾರಿದ್ದೀರಾ, ಮೈಕ್ ತಗೊಂಡು ವೀಡಿಯೋಸ್ನ ಮಾಡೋದನ್ನ ಕಲೀರಿ. ನಿಮ್ಮ ಬಜೆಟ್ ನೋಡ್ಕೊಳ್ಳಿ. ನೀವು ₹1000 ಇನ್ವೆಸ್ಟ್ ಮಾಡಿ ತಗೋಬೇಕಂತೇನಿಲ್ಲ. ಸೊ ಕಡಿಮೆ ರೇಟ್, ಅತಿ ಕಡಿಮೆ ರೇಟಲ್ಲಿ ಇವತ್ತು ಆನ್ಲೈನಲ್ಲಿ ಸಿಗುತ್ತೆ. ಸೊ ನೀವು ಆ ಒಂದು ಕೆಲಸವನ್ನು ಮಾಡ್ಬೋದು. ಈ ಒಂದು ಪ್ರಶ್ನೆ ನೀವು ನಮಗೆ ಕೇಳ್ಬೋದು. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮೈಕ್ ತೊಗೊಂಡಿದ್ದೆ, ಸೊ ಕಾರಣಾಂತರಕ್ಕೆ ಅದು ಎಫೆಕ್ಟ್ ಆಗಿರೋದ್ರಿಂದ ವೀಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನ ಮೈಕ್ ಮುಖಾಂತರ. ಸೊ ನೆಕ್ಸ್ಟ್ ಬೇರೆ ಮೈಕ್ನ ತೊಗೊಂಡು ಖಂಡಿತವಾಗ್ಲೂ ವೀಡಿಯೋಸ್ನ ಮಾಡ್ತೀನಿ. ನೀವು ಬಿಗಿನರ್ಸು ಇದನ್ನ ಫಸ್ಟ್ ಫಾಲೋ ಅಪ್ ಮಾಡಬೇಕಾಗಿರೋದು. ಬಿಗಿನರ್ಸು ಯಾರು ಬಿಗಿನರ್ಸ್ ಇದ್ದೀರಾ, ಮೈಕ್ ತಗೊಂಡು ವೀಡಿಯೋಸ್ನ ಮಾಡಿ. ಸೊ ಮತ್ತೆ ಇನ್ನೊಂದು ಟ್ರೈಪ್ಯಾಡ್ ಅನ್ನು ತಗೋಬೇಕು. ಟ್ರೈಪ್ಯಾಡ್ ಅತ್ಯಗತ್ಯವಾಗಿ ಬೇಕಾಗಿರುತ್ತೆ. ಯಾಕಂದ್ರೆ ಪ್ರತಿ ಸಲ ನಮ್ಮ ಜೊತೆ ಇನ್ನೊಬ್ರು ಇರ್ಲಿಕ್ಕೆ ಆಗಲ್ಲ. ವೀಡಿಯೋಸ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ ಇದ್ದೇ ನಾವು ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಕಂಟೆಂಟ್ ಚೆನ್ನಾಗಿರೋದು ಬಂದಿರುತ್ತೆ. ಸೊ ಅಂತ ಟೈಮಲ್ಲಿ ಇಮಿಡಿಯೇಟ್ ನಾವು ವೀಡಿಯೋಸ್ ಮಾಡಬೇಕು. ಏನು ಮಾಡೋದು, ಕ್ಯಾಮ್ರಾಮನ್ ಇರೋದಿಲ್ಲ, ಟ್ರೈಪ್ಯಾಡ್ ಇರೋದಿಲ್ಲ. ಏನು ಮಾಡೋದು, ಟ್ರೈಪ್ಯಾಡ್ ಇದ್ರೆ ಸೊ ನಾವು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡಾದ್ರೂ ವೀಡಿಯೋ ಮಾಡ್ಬೋದು, ಅಥವಾ ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ವೀಡಿಯೋಸ್ನ ಮಾಡ್ತಾ ಹೋಗ್ಬೋದು. ಮತ್ತೆ ನಿಮ್ಮದೇ ಆದ ಒಂದು ಲೊಕೇಶನ್ ಅಂದಿರಲಿ, ನಿಮ್ಮದೇ ಆದ ಒಂದು ಯೂಟ್ಯೂಬ್ ಸ್ಟುಡಿಯೋನ ಮಾಡ್ಕೊಳ್ಳಿ. ಸಣ್ಣ ಪ್ರಮಾಣದಲ್ಲಿ, ಚಿಕ್ಕ ಜಾಗದಲ್ಲೇ ಸ್ಟುಡಿಯೋ ಅಂದರೆ ನೀವು ₹1000 ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡುವ ಅವಶ್ಯಕತೆ ಏನಿಲ್ಲ. ನೀವಿರ್ತಕ್ಕಂಥ ಒಂದು ಸ್ಥಳವನ್ನು ನೀಟಾಗಿ ಶುಭ್ರವಾಗಿ ಇಟ್ಕೊಳ್ಳಿ. ಮತ್ತು ಆ ಒಂದು ಸ್ಥಳದಲ್ಲಿ ಅಂದರೆ ಬ್ಯಾಕ್ಗ್ರೌಂಡು ಬಹಳ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಬ್ಯಾಕ್ಗ್ರೌಂಡು ಅಟ್ರಾಕ್ಟಿವ್ ಆಗಿ ಕಾಣ್ತಕ್ಕಂಥ, ಯಾಕಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ನಾವು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಬ್ಯಾಕ್ಗ್ರೌಂಡು. ಸೊ ಬ್ಯಾಕ್ಗ್ರೌಂಡು ಬಹಳ ಚೆನ್ನಾಗಿರಬೇಕಾಗುತ್ತೆ. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಬಜೆಟಲ್ಲಿ ನೀವು ಒಂದು ಬ್ಯಾಕ್ಗ್ರೌಂಡ್ಗೆ ನೀವೇ ಸ್ವತಃ ಪೈಂಟ್ ಮುಖಾಂತರ ಅಥವಾ ಬೇರೆ ಇನ್ನೇನಾದರೂ ಒಂದು ಅಡ್ಜಸ್ಟ್ಮೆಂಟನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಬ್ಯಾಕ್ಗ್ರೌಂಡು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಬಟ್ ಬಜೆಟನ್ನು ನೋಡಿಕೊಂಡು ನೀವು ಒಂದು ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಸಾಧ್ಯವಾದರೆ ಲೈಟಿಂಗ್ಸ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ಅವಶ್ಯಕತೆ ಇದ್ದರೆ ಮಾತ್ರ. ಕೆಲವೊಂದು ವೀಡಿಯೋಸ್ಗೆ ಲೈಟಿಂಗ್ಸ್ ಅನ್ನೋದು ಆ ಒಂದು ವೀಡಿಯೋಸ್ನ ಮಾಡ್ತಾ ಇರಬೇಕಾದ್ರೆ ಒಂದು ಲೈಟಿಂಗ್ಸ್ ಒಂದು ಎಫೆಕ್ಟಿವ್ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ವ್ಯೂವರ್ಸ್ನ ಜಾಸ್ತಿ ಎನ್ಕರೇಜ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಲೈಟ್ಸ್ನ ಆದಷ್ಟು ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಫ್ರಂಟ್ ಲೈಟ್ ಬರುತ್ತಲ್ವಾ, ಸೊ ನಿಮಗೆ ರಿಂಗ್ ಲೈಟ್ ಅಂತ ನಾವು ಕರಿತೀವಿ. ಸೊ ಟ್ರೈಪ್ಯಾಡನ್ನು ತಗೋಬೇಕಾದ್ರೆ ರಿಂಗ್ ಲೈಟ್ನ ತಗೊಂಡ್ರೆ ಎರಡಕ್ಕೂ ಯೂಸ್ ಆಗ್ತದೆ. ಟ್ರೈಪ್ಯಾಡಲ್ಲಿ ರಿಂಗ್ ಲೈಟ್ ಅದರಲ್ಲೇ ಬಂದಿರುತ್ತೆ. ಸೊ ಆ ಒಂದು ಮುಖಾಂತರ ನೀವು ವೀಡಿಯೋಸ್ನ ಚೆನ್ನಾಗಿ ಎಡಿಟಿಂಗ್ ಮಾಡಬಹುದು. ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಕಾಣಿಸುತ್ತೆ. ರಿಂಗ್ ಲೈಟಲ್ಲಿ ವೀಡಿಯೋಸ್ನ ಮಾಡಿ ನೋಡಿ ಬೇಕಾದ್ರೆ ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಮತ್ತು ಇನ್ನೊಂದು ಬಿಗಿನರ್ಸ್ಗೆ ಹೇಳ್ತಕ್ಕಂಥ ಒಂದು ಮಾಹಿತಿ ಏನಂದರೆ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ಅಪ್ಲೋಡ್ ಮಾಡಿದ ತಕ್ಷಣ ಶೇರ್ ಮಾಡೋದಿಲ್ಲ. ಸೊ ಶೇರ್ ಮಾಡೋದಿಲ್ಲ, ಒಂದಿನ ನೋಡ್ತೀರಾ, 2 ದಿನ ನೋಡ್ತೀರಾ, ವ್ಯೂಸ್ 1, 2, 3, 4 ಇಷ್ಟಲ್ಲೇ ಇರುತ್ತೆ. ಬೇಜಾರು ಮಾಡ್ಕೊಂಡು 3ನೇ ದಿನ ವೀಡಿಯೋ ಮಾಡೋದೇ ಬಿಟ್ಬಿಡ್ತೀರಾ. ಸೊ ಇದು ಮೇಜರ್ ಮಾಡ್ತಕ್ಕಂಥ ಮಿಸ್ಟೇಕ್ಸು. ಯಾಕಂದ್ರೆ ಇವತ್ತು ಯೂಟ್ಯೂಬ್ ಅನ್ನೋದು ನಿಮ್ಗೆ ಆಗಲೇ ಹೇಳಿದಾಗ ಇದು ದೊಡ್ಡ ಸಮುದ್ರ. ಸಾಕಷ್ಟು ಜನ ಇಲ್ಲಿ ಈಜಲಿಕ್ಕೆ ಬಂದಿರ್ತಾರೆ. ಒಬ್ರು ಇಬ್ಬರಲ್ಲ, ಸಾಕಷ್ಟು ಜನ ಬಂದಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾವಿಲ್ಲಿ ಕಾಂಪಿಟೇಟಿವ್ ಆಗಿರ್ಬೇಕಂದ್ರೆ, ಅಂಥವ್ರಿಗೆಲ್ಲ ಮೀರಿಸಿ ನಾವು ಮುಂದೆ ಬರಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನೋದು ಇರಲೇಬೇಕಾಗುತ್ತೆ. ಸೊ ನಾವೇನೋ ಕಾಟಾಚಾರಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಆಗೋದಿಲ್ಲ. ಸೊ ವೀಡಿಯೋಸ್ನ ನಿಧಾನವಾಗಾದ್ರೂ ಪರವಾಗಿಲ್ಲ ನೀಟಾಗಿ ಎಡಿಟಿಂಗ್ ಮಾಡಿ. ನಿಮ್ಮದೇ ಆದ ಒಂದು ಫ್ರೀ ಆ್ಯಪ್ಸ್ ಸಿಗುತ್ತೆ. ಆ ಒಂದು ಆ್ಯಪ್ಸಲ್ಲಿ ನಿಮ್ಮದೇ ಆದ ಮೊಬೈಲಲ್ಲಿ ನೀವು ಆ ಒಂದು ಆ್ಯಪ್ಸ್ ಮುಖಾಂತರ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ನೀಟಾಗಿ ಆ ಒಂದು ವಿಡಿಯೋನ ಸೆಟಪ್ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದ ಒಂದು ಹೆಡ್ಲೈನ್ ಹಾಕೋದಿರ್ಬೋದು, ಟ್ಯಾಗ್ ಲೈನ್ ಹಾಕೋದಿರ್ಬೋದು, ಹ್ಯಾಶ್ ಟ್ಯಾಗ್ ಹಾಕೋದಿರ್ಬೋದು. ಸೊ ಲೊಕೇಶನ್ ಇವೆಲ್ಲವನ್ನ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಅಂತ ಬಂದಾಗ ಕಂಪ್ಲೀಟ್ ಪ್ರೊಸೆಸಿಂಗ್ ಮಾಡಿದ್ಮೇಲೆ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಟ್ಲೀಸ್ಟ್ ದಿನಕ್ಕೆ ಒಂದು ವಿಡಿಯೋ ಆದರೂ ಅಪ್ಲೋಡ್ ಮಾಡೋದನ್ನ ಕಲೀರಿ. ಯಾಕಂದ್ರೆ ಅದು 10 ನಿಮಿಷ ಇರಲಿ, 5 ನಿಮಿಷ ಇರಲಿ, 15 ನಿಮಿಷ ಇರಲಿ, ಒಂದು ದಿನಕ್ಕೆ ಮಿನಿಮಮ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ. ಯಾಕೆಂದರೆ ಪ್ರತಿನಿತ್ಯ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನಾವು ಕಲಿತೀವಿ, ಆಡಿಯನ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಇನ್ನೊಂದು ಒಳ್ಳೊಳ್ಳೆ ಕಂಟೆಂಟ್ಸು, ಒಳ್ಳೊಳ್ಳೆ ಐಡಿಯಾಸ್ ನಮಗೆ ಬರುತ್ತೆ. ನೀವು ಎಕ್ಸ್ಪೆರಿಮೆಂಟ್ನ ಮಾಡಿ ನೋಡಿ. ಪ್ರತಿನಿತ್ಯ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ನಿಮ್ಮ ಕ್ರಿಯೇಟಿವ್ ಬರುತ್ತೆ. ಒಂದು ಎಡಿಟಿಂಗ್ ಕಲಿತೀರಿ ನಾವು. ಇವತ್ತು ಬಿಗಿನರ್ಸು ಇಲ್ಲಿ ಆಲ್ರೌಂಡ್ ವರ್ಕನ್ನು ನಾವು ಮಾಡಬೇಕಾಗುತ್ತೆ. ಕ್ಯಾಮ್ರಾಮನ್ ನಾವೇ ಆಗಿರ್ತೀವಿ, ಆ್ಯಂಕರಿಂಗ್ ನಾವೇ ಮಾಡ್ತೀವಿ, ಬ್ಯಾಕ್ಗ್ರೌಂಡ್ ವಾಯ್ಸ್ ನಾವೇ ಕೊಡ್ತೀವಿ, ಎಡಿಟಿಂಗ್ ನಾವೇ ಮಾಡ್ತೀವಿ, ಎಲ್ಲವೂ ಸಹ ಇಲ್ಲಿ ನಾವೇ ಇರ್ತೀವಿ. ಸೊ ಪ್ರತಿಯೊಂದನ್ನು ನಾವು ಇಲ್ಲಿ ಕಲಿತಾ ಹೋಗ್ಬೋದು. ಸೊ ಪ್ರತಿನಿತ್ಯ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಒಂದಷ್ಟು ಸಮಯವನ್ನು ಯೂಟ್ಯೂಬ್ಗೆ ಅಂತ ಮೀಸಲಿಡಿ.
ಒಂದಲ್ಲ ಒಂದು ದಿನ 100% ನಿಮ್ಮ ಚಾನಲ್ ಗ್ರೋತ್ ಆಗೇ ಆಗುತ್ತೆ. ಒಬ್ಬರದು ಬೇಗ ಆಗ್ಬೋದು, ಒಬ್ಬರದು ನಿಧಾನವಾಗಿ ಆಗ್ಬೋದು, ಒಬ್ಬರದು ಆವರೇಜ್ ಆಗಿ ಆಗ್ಬೋದು. ಬಟ್ ಪ್ರತಿಯೊಬ್ಬರದು ಚಾನಲ್ ಮಾನಿಟೈಸೇಷನ್ ಆಗೋಗುತ್ತೆ, ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ. ಬಟ್ ಯಾವಾಗ ಬರುತ್ತೆ? ಕಂಟಿನ್ಯೂಟಿ ಇರಬೇಕಾಗುತ್ತೆ. ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೀವು ಅಪ್ಲೋಡ್ ಮಾಡ್ತಾ ಇರಿ. ಒಂದಲ್ಲ ಒಂದಿನ ಚೆನ್ನಾಗಿ ಮೂಡ್ ಬರುತ್ತೆ, ಒಂದಲ್ಲ ಒಂದು ದಿನ ಆಡಿಯನ್ಸು ಜಾಸ್ತಿ ಬರ್ತಾರೆ. ಅದಕ್ಕೂ ಮುಂಚೆ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ನೀವು ತಮ್ನೇಲ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ತಮ್ನೇಲ್ನ ಕ್ರಿಯೇಟ್ ಮಾಡಿಕೊಂಡು ಫ್ರೀ ಆ್ಯಪ್ಸ್ ಜಾಸ್ತಿ ಇದ್ದಾವೆ, ಆ ಒಂದು ಆ್ಯಪ್ಸ್ ಮುಖಾಂತರ ತಮ್ನೇಲ್ನ ಕ್ರಿಯೇಟ್ ಮಾಡಿಕೊಂಡು ಆ ಒಂದು ತಮ್ನೇಲ್ನ ನೀವು ಮಾಡಿರ್ತಕ್ಕಂಥ ವಿಡಿಯೋಗೆ ಸೂಟಬಲ್ ಆಗಿರಬೇಕು ಅಂತ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಆದಷ್ಟು ತಮ್ನೇಲ್ ಚೆನ್ನಾಗಿದ್ರೆ ಮಾತ್ರ ಜನ ಸ್ಕಿಪ್ ಮಾಡ್ತಾರೆ, ಇದು ನೋಡ್ತಾರೆ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ತಮ್ನೇಲ್ ಕ್ರಿಯೇಟ್ ಮಾಡೋದನ್ನ ಫಸ್ಟ್ ಕಲೀರಿ. ಕನ್ನಡದಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಹೇಳ್ಕೊಟ್ಟಿದ್ದಾರೆ ನಿಮಗೆ ತಮ್ನೇಲ್ ಯಾವ ಥರ ಮಾಡಬೇಕು ಕನ್ನಡ ಲ್ಯಾಂಗ್ವೇಜಲ್ಲಿ ಅಂತ. ಸೊ ಅದನ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಆ ಒಂದು ತಮ್ನೇಲ್ನ ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇನ್ನೂ ಸಾಕಷ್ಟು ಇದಾವೆ, ಅದನ್ನು ಹಂತವಾಗಿ ನಿಮಗೆ ಪಾರ್ಟ್ 1 ಪಾರ್ಟ್ 2 ಆ ಒಂದು ರೀತಿಯಲ್ಲಿ ವಿವರಣೆ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ತುಂಬ ಲಾಂಗ್ ಆದರೆ ಅದು ಬೋರ್ ಆಗಿಬಿಡುತ್ತೆ. ಸೊ ಯಾವುದೇ ಒಂದು ವಿಚಾರ ತುಂಬ ಲಾಂಗ್, ತುಂಬ ಎಳ್ಕೊಂಡು ಹೋಗಬಾರ್ದು, ಜನಕ್ಕೆ ಮತ್ತು ಆಡಿಯನ್ಸ್ಗೆ ತುಂಬ ಬೇಸರ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಂತ ನಾನು ನಿಮ್ಗೆ ಹೇಳಿ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ.